ವಿರುದ್ಧ ಒಳ ಮೀಸಲಾತಿ ಹೋರಾಟ ಆಗಸ್ಟ್ 11ರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಧರಣಿ. ಒಳ ಮೀಸಲಾತಿಗೆ ಕಿಚ್ಚು. ಸಿರವಾರದಿಂದ ಹಚ್ಚು ಎಂಬ ಘೋಷವಾಕ್ಯದೊಂದಿಗೆ ಎಂಆರ್ಎಚ್ಎಸ್ ತಾಲೂಕು ಅಧ್ಯಕ್ಷ ಯಲ್ಲಪ್ಪ ಹಿರೇಬಾಗರದಿನ್ನಿ ಹೇಳಿಕೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಂಆರ್ಎಚ್ಎಸ್ ಮಾನ್ವಿ ತಾಲೂಕು ಅಧ್ಯಕ್ಷ ಯಲ್ಲಪ್ಪ, ಆಗಸ್ಟ್ 11ರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಒಳ ಮೀಸಲಾತಿಯ ಹೋರಾಟಗಾರರಿಂದ ಅನಿರ್ದಿಷ್ಟ ಧರಣಿ ಮಾಡಲಾಗುವುದು. ಚಳಿಗಾಲದ ಅಧಿವೇಶನದಲ್ಲಿ ಜಾರಿಯಾಗಲೇಬೇಕು. ಆಗದಿದ್ದಲ್ಲಿ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಹೋರಾಟಗಾರರ ಮುಖಂಡರುಗಳು ಸರ್ಕಾರಕ್ಕೆ ಒತ್ತಾಯಿಸಿದರು. ಮೀಸಲಾತಿಯನ್ನು ಮಾಡಬೇಕಂತಕ್ಕಂಥ ಒಂದು ಉದ್ದೇಶವನ್ನಿಟ್ಟುಕೊಂಡು ಈ ರಾಜ್ಯದಲ್ಲಿ ಹಲವಾರು ಹೋರಾಟಗಳು, ನಾನಾ ಥರದ ಚಳುವಳಿಗಳು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೀರಿ. ಕೇವಲ ಒಂದು ಬೇಡಿಕೆಗಾಗಿ 30 ವರ್ಷಗಳ ಸುದೀರ್ಘ ಹೋರಾಟವನ್ನು ನಡೆಸಿರ್ತಕ್ಕಂಥದ್ದು ಇದೊಂದು ಇತಿಹಾಸ. ಇದೊಂದು ಪ್ರಪಂಚದ ಕ್ರಾಂತಿಕಾರಿ ಹೋರಾಟಗಳಲ್ಲಿ ದಾಖಲೆ ಪಟ್ಟಿಗೆ ಸೇರಿರ್ತಕ್ಕಂಥ ಹೋರಾಟ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು 30 ವರ್ಷಗಳ ಹೋರಾಟಕ್ಕೆ ಮನ್ನಿಸಿರ್ತಕ್ಕಂಥ ಮಾನ್ಯ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ 1ನೇ ತಾರೀಕಿಗೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೀರಿ. ಆ ತೀರ್ಪನ್ನು ನೀಡಿ ಈ ಒಂದು ಸಂವಿಧಾನಿಕವಾಗಿರ್ತಕ್ಕಂಥ ಬಿಕ್ಕಟ್ಟನ್ನು, ಆ ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರವನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ಪರಮಾಧಿಕಾರವನ್ನು ನೀಡಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ. ಆದೇಶ ಬಂದು 1 ವರ್ಷ ಕಳೆದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅದನ್ನು ಜಾರಿ ಮಾಡುವಲ್ಲಿ ಅತ್ಯಂತ ಒಂದು ಮೀನಾಮೇಷವನ್ನು ಎಣಿಸ್ತಾ ಇದೆ. ಜೊತೆಗೆ ಅದಾದ ನಂತರ ಈ ಹಿಂದೆ ಇರತಕ್ಕಂಥ ವರದಿಗಳಾಗಿರ್ತಕ್ಕಂಥ ಎ.ಜೆ. ಸದಾಶಿವ ವರದಿ ಆಗಿರಬಹುದು, ನ್ಯಾಯಮೂರ್ತಿ ಕಾಂತರಾಜ್ ಅವರ ವರದಿ, ಈ ಎಲ್ಲ ವರದಿಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಎಂಪಿರಿಕಲ್ ಡಾಟಾ, ದತ್ತಾಂಶಗಳು ಸರಿಯಾಗಿಲ್ಲ ಅನ್ನುವಂಥ ಒಂದು ನೆಪವೊಡ್ಡಿ ಸನ್ಮಾನ್ಯ ಎಚ್.ಎಸ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿ ಪ್ರತಿ ಹಳ್ಳಿಗಳಿಗೆ, ಪ್ರತಿ ಕೇರಿಗಳಿಗೆ ಹೋಗಿ ಒಂದು ವಸ್ತುನಿಷ್ಠವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಸಮೀಕ್ಷೆಯನ್ನು ಮಾಡಿ 1765 ಪುಟಗಳ ಒಂದು ವರದಿಯನ್ನು ಈಗಾಗಲೇ 4ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್.ಎಸ್. ನಾಗಮೋಹನ್ ದಾಸ್ ಅವರು ಸಲ್ಲಿಸಿದ್ದಾರೆ. ಬಹುಶಃ ರಾಜ್ಯದ ಜನ ಭಾಳ ಕಾತುರದಿಂದ ಕಾಯ್ತಿದ್ದರು. ಮುಖ್ಯಮಂತ್ರಿಗಳು ಹೇಳಿದರು ಮಾಧ್ಯಮದವರಿಗೆ, ಇಲ್ಲ 7ನೇ ತಾರೀಕು ಸಚಿವ ಸಂಪುಟದಲ್ಲಿ ನಾವು ಅದನ್ನು ಮಂಡನೆ ಮಾಡಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ ಒಂದು ಮಾತುಗಳನ್ನು ಆಡಿದ್ರು. ಇನ್ನೇನು ಒಂದು ಮಾದಿಗರ ಒಂದು 30 ವರ್ಷಗಳ ಬೇಡಿಕೆಗೆ ಅಂತ್ಯ ಹಾಡ್ತಾರೆ, ನಮಗೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಸನ್ಮಾನ್ಯ ಅಹಿಂದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತಕ್ಕಂಥ ಒಂದು ಭರವಸೆ ನಮ್ಮಲ್ಲಿತ್ತು.